ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಸೂಸ್ಲಾ ಅಂತ ರೆಸಿಪಿ ಇದು. ಧಾರವಾಡ ಕಡೆ ತುಂಬ ಫೇಮಸ್ಸು. ಇದನ್ನು ಮಾಡಲಿಕ್ಕೆ ಮಂಡಕ್ಕಿ ಅಂತ ಬರುತ್ತೆ, ಟೊಳ್ಳು ಕಡಲೆಪುರಿ ಇದು. ಇದನ್ನು ತಗೊಂಡು ತಣ್ಣೀರಲ್ಲಿ 2 ನಿಮಿಷ ನೆನೆಸಿಡಬೇಕು. ನೆಂದ ಮೇಲೆ ನೀರಿನಲ್ಲಿ ತೊಳೆದ್ಬಿಟ್ಟು ಅದನ್ನು ನೀರೆಲ್ಲ ಹಿಂಡಿ ಒಂದು ತಟ್ಟೆಗೆ ಹಾಕಿಟ್ಕೊಳ್ಬೇಕು. ನೋಡಿ, ಈಗೆಲ್ಲ ಚೆನ್ನಾಗಿ ನೆಂದಿದೆ. ಅದು ನಾನೆಲ್ಲ ತೆಗೆದಿಟ್ಕೊಳ್ತಾನೆ ಒಂದು ತಟ್ಟೆಗೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೀಜ, ಕಡಲೆಪಪ್ಪು, ಅರಿಶಿನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ, ಉಪ್ಪು, ಒಂದು 4 ಕಾಳು ಸಕ್ಕರೆ, ಟೊಮೆಟೊ, ಸ್ವಲ್ಪ ಚೆನ್ನಾಗಿ ಮ್ಯಾಶಿಯಾಗಿ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ನಾವು ನೆನೆಸಿ ತೊಳೆದಂಥ ಕಡಲೆಪುರಿನ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆ ಇದಕ್ಕೆ ಕುಡ್ಕೋಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಬಿಸಿ ಬಿಸಿಯಾಗಿರೋ ಅಂಥ ಸೂಸ್ಲಾ ರೆಡಿ ಆಗುತ್ತೆ. ಟೀ ಟೈಮ್ಗೆ, ಕಾಫಿ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್